ಒಬ್ಬ ತಾಯಿಯ ಭಯದಿಂದ ಅವಳ ಮುಖದ ಬಣ್ಣವೇ ಬದಲಾಯಿತು. ಆ ಭಯ ಅವಳ ಮಗುವಿನ ದೇಹವನ್ನೇ ಬದಲಾಯಿಸಿತು. ಆ ಮಗುವೆ ಮುಂದೆ ಪಾಂಡವರ ತಂದೆ ಪಾಂಡು. ಸೊ ವೆಲ್ಕಮ್ ಟು ಮಹಾಭಾರತ್ ಸಿರೀಸ್. ಇದು ಆದಿಪರ್ವ. ಅಂಬಿಕಾಳಿಗೆ ಧೃತರಾಷ್ಟ್ರ ಜನಿಸಿದ ನಂತರ ಸತ್ಯವತಿ ಚಿಂತೆಗೆ ಒಳಗಾದ್ಲು. ಏಕೆಂದ್ರೆ ಕುರುವಂಶದ ಮುಂದಿನ ರಾಜ ಕುರುಡನಾಗಿ ಜನಿಸಿದ್ದ. ಹಸ್ತಿನಾಪುರಕ್ಕೆ ಶಕ್ತಿಶಾಲಿಯಾದ ರಾಜ ಬೇಕಾಗಿತ್ತು. ಆದ್ದರಿಂದ ಸತ್ಯವತಿ ಮತ್ತೆ ವ್ಯಾಸನನ್ನ ಕರೆಸಿದ್ಲು. ಈ ಸಲ ಅಂಬಾಳಿಕಳ ಬಳಿ ಹೋಗಲು ಹೇಳಿದ್ಲು. ಅಂಬಿಕಾ ಅರಮನೆಯೊಳಗೆ ಪ್ರವೇಶಿಸಿದ ನಂತರ ಅವಳ ಎದುರು ನಿಂತ ವ್ಯಕ್ತಿ ಸಾಮಾನ್ಯ ಮನುಷ್ಯನಲ್ಲ. ಅವನ ಸಾನ್ನಿಧ್ಯವೇ ಸಾಮಾನ್ಯ ಮನುಷ್ಯರಿಗೆ ಭಯ ಹುಟ್ಟಿಸುವಂತಿತ್ತು. ಅಂಬಾಲಿಕಾ ಅವನನ್ನು ನೋಡಿದ ಕ್ಷಣ ಭಯದಿಂದ ಅವಳ ಮುಖದ ಬಣ್ಣವೇ ಮಾಯವಾಯಿತು. ಮತ್ತೆ ವ್ಯಾಸ ತನ್ನ ಕಾರ್ಯ ಮುಗಿಸಿ ಹೊರಬಂದ ನಂತರ ಸತ್ಯವತಿಗೆ ಶಾಂತವಾಗಿ ಹೇಳಿದ, ಅಂಬಿಕಾ ನನ್ನನ್ನು ನೋಡಿ ಭಯದಿಂದ ಬಿಳಿಚಿಕೊಂಡ್ಲು. ಆ ಕಾರಣ ಅವಳಿಗೆ ಹುಟ್ಟುವ ಮಗುವು ಕೂಡ ದುರ್ಬಲ ದೇಹದವನಾಗಿ ಜನಿಸುತ್ತಾನೆ ಎಂದು ಹೇಳ್ತಾರೆ. ಕೆಲವು ತಿಂಗಳುಗಳ ನಂತರ ಅಂಬಾಲಿಕಾಗೆ ಪುತ್ರ ಜನಿಸಿದ. ಅವನೇ ಪಾಂಡು. ಪಾಂಡು ಅಂದ್ರೆ ಬಿಳಿ ಮೈಬಣ್ಣ ಹೊಂದಿದವ, ರಕ್ತಹೀನತೆ ಮತ್ತು ದೌರ್ಬಲ್ಯದ ಲಕ್ಷಣ ಹೊಂದಿದವ. ಅವನ ದೇಹ ದೌರ್ಬಲ್ಯ, ಆದರೆ ಅವನು ಮಹಾನ್ ಯೋಧನಾಗಿ ಬೆಳೆದ. ಮುಂದೆ ಕುಂತಿ ಮತ್ತು ಮಾದ್ರಿಯ ಪತಿಯಾದ. 5 ಪಾಂಡವರ ತಂದೆಯಾದ. ಒಂದೆಡೆ ಕುರುಡ ಧೃತರಾಷ್ಟ್ರ, ಇನ್ನೊಂದೆಡೆ ದುರ್ಬಲ ದೇಹದ ಪಾಂಡು. ಇಬ್ಬರ ಜನ್ಮವು ಅಸಾಮಾನ್ಯ ಪರಿಸ್ಥಿತಿಯಲ್ಲಿ ನಡೆದು ಹೋಯಿತು. ಮುಂದೆ ಅವರ ಮಕ್ಕಳ ನಡುವೆ ನಡೆದ ಕಾಳಗವೇ ಮಹಾಭಾರತ ಯುದ್ಧಕ್ಕೆ ಕಾರಣವಾಯಿತು.